ಎಲ್ರು ಕಾಯ್ತಿದ್ದಾರೆ, ನೀವು ಹೋಗಿ ಮುಖ ಒಂದ್ಸರಿ ತೋರಿಸ್ಬಿಟ್ಟು ಬನ್ನಿ. ಎಲ್ರೂ ಕಷ್ಟಕ್ಕೂ ಸಹಾಯ ಮಾಡೋಂಥವ್ರು ನೀವೇ ಹೀಗೆ ಮಾಡಿದ್ರೆ ಹೇಗೆ? ನೀವು ಸಂಕಟ ಅನುಭವಿಸಿದ್ರೆ ಅವರು ಸಂಕಟ ಅನುಭವಿಸ್ತಾರೆ. ನನ್ಗೇನ್ ಕಷ್ಟ ಇಲ್ಲ. ಈ ಮನೆಗೆ ಬಂದವ್ರು ಯಾರು ಇದುವರೆಗೂ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹೋದವ್ರಿಲ್ಲ. ಅದಾಗಬಾರ್ದಲ್ವಾ? ಲೀಲಾ ಅಮ್ಮವ್ರ ಮನೆ ಯಜಮಾನ್ರೆ, ಗಣಪತಿನೇ ಹೇಳ್ತಿರೋದು. ಅಪ್ಪ ಮಕ್ಕಳನ್ನಿಬ್ಬರನ್ನೂ ಇದುವರೆಗೂ ಅಪ್ಪ ಮಕ್ಕಳ ಥರನೇ ನಾವು ನೋಡಿದ್ದು. ಆದರೆ ಈಗಿಬ್ಬರು ಭಗವಂತ ಒಬ್ಬೊಬ್ರದ್ದು ಒಂದೊಂಥರ ಹಣೆ ಬರ. ಓ, ಎಲ್ಲ ಇದ್ದೀರಾ? ಕೂತ್ಕೊಳ್ಳಿ. ಓ, ಪತ್ರಿಕೆಯವರು ಬಂದಿದ್ದೀರಾ? ಒಳ್ಳೇದಾಯ್ತು. ಆದ್ರೆ ಈಗ ತೆಗ್ದಿರೋ ಫೋಟೋ ನ್ಯೂಸ್ ಪೇಪರಲ್ಲಿ ಹಾಕ್ಬಿಡ್ಬೇಡಿ. ಈಗಿರೋ ನನ್ನ ಮುಖನ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ ಚೆನ್ನಾಗಿರಲ್ಲ. ನಿಮ್ಗೆಲ್ಲ ಸಾವಿರಾರು ಕೆಲ್ಸಗಳಿದೆ. ಯಾಕೆ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಇಲ್ಲಿ ಏನೂ ಇಲ್ಲ ಅಂದ್ರೆ ಅವನೇ ನನ್ನ ಹಿರಿ ಮಗ. ಅವನಿಲ್ಲ, ಗೊತ್ತಲ್ವಾ ಅವನಿಗೆ ಎಲ್ಲಿದ್ದಾನೆ ಅಂತ? ಈಗ ಅಪ್ಪ ಅನ್ನೋ ಭಾರ ಅವನಿಗಿರಲ್ಲ ಅಲ್ಲ? ಒಳ್ಳೇದಾಯ್ತು, ಇರ್ಲಿ. ಅವನಲ್ಲೇ ಇರ್ಲಿ, ಚೆನ್ನಾಗಿರ್ಲಿ. ಕೊಲೆ ಮಾಡಿದಾನೆ, ಇರ್ಲೇಬೇಕಲ್ವಾ? ಸಾಕಷ್ಟು ಲಾರಿ, ಬಸ್ಸು, ಕಾರ್ ಇದೆ, ದೊಡ್ಡ ಮನೆ ಇದೆ, ಕೋಟಿಗಟ್ಲೆ ದುಡ್ಡಿದೆ ಅಂತ ಮಾತ್ರಕ್ಕೆ ಒಳ್ಳೆಯವನಾಗ್ಬಿಡ್ತಾನ? ಇಲ್ಲ. ಈಗೆಲ್ಲ ಕಳ್ಕೊಂಡಿದೀವಿ. ತರಕಾರಿ ಮಾರ್ಕೆಟಲ್ಲಿ ಕೊಳ್ತೋಗಿರೋ ಒಂದು ಟೊಮೆಟೊಗಿರೋ ಬೆಲೆ ಕೂಡ ನಮ್ಗಿಲ್ಲ. ಪಪ್ಪನ್ಗೆ ಮತ್ತೆ ನನ್ನ ಮಗ ಅಪ್ಪುಗೆ ನೋಡಿ, ಈಗ ರೋಡಲ್ಲಿ ಹೋಗೋ ಊರಿನ ಜನ ಕೂಡ ಜೋರಾಗಿ ಮಾತಾಡ್ತಾರೆ, ಇದೇ ಆ ಕೊಲೆಗಾರ ಅಪ್ಪು ಅವ್ರ ಮನೆ ಅಂತ. ಹೌದು ತಾನೆ? ಕೊನೆಗೆ ಏನ್ ಹೆಸರುಳಿತು? ಬರೋ ಜಾಗಕ್ಕೆ ಬಂದಾಯ್ತು. ನನ್ ಜೀವನ ಶುರು ಮಾಡಿದ್ಕಿನ್ನ ಕೆಳಗ್ ಬಂದಿದ್ದೀನಿ. ಅಪ್ಪ ಪೊಲೀಸ್ ಸ್ಟೇಷನ್ ವರ್ಗೂ ಮಾತ್ರ ಹೋಗಿರೋದು, ಮಗ ಅದಕ್ಕಿನ್ನ ದೊಡ್ಡ ಜಾಗದಲ್ಲಿದ್ದಾನೆ. ನಾವ್ ಎಲ್ಲಿಂದ ಜೀವನ ಶುರು ಮಾಡಿದ್ವಿ ಅಂತ ಎಲ್ಲರಿಗೂ ಚೆನ್ನಾಗಿ ಅರ್ಥ ಮಾಡಿಸಿದಾನೆ ನನ್ ಹಿರಿ ಮಗ. ಎಂಟು ವಯಸ್ಸಲ್ಲಿ ಅವನು ನನಗೆ ದೊಡ್ಡ ಭಾರನ ಕೊಟ್ಟ. ಅದನ್ನೆಲ್ಲ ಹೊತ್ಕೊಂಡು ನಾನು ತುಂಬಾ ದೂರ ನಡೆದೆ. ಈಗ ಹೊಸದಾಗೊಂದು ಭಾರನ ಕೊಟ್ಟಿದ್ದಾನೆ. ಇನ್ ಮುಂದೆ ಇದನ್ನು ನಾನು ಹೊರಬೇಕು. ಇನ್ ಮುಂದೆ ಈ ಕಾರಣ ಇಟ್ಕೊಂಡು ಯಾರು ಈ ಮನೆಗೆ ಬರೋದ್ ಬೇಡ. ನನಗಂತೂ ನೋವೇ ಇಲ್ಲ. ಸಮಾಧಾನ ಮಾಡೋದಕ್ಕೆ ಬಂದಿದ್ರೆ ಬೇಡ, ನೀನ್ ಹೋಗು. ಅಪ್ಪ, ಅಪ್ಪು ಅಣ್ಣ ಈಗ ಜೈಲಲ್ಲಿ ಊಟ ಮಾಡ್ತಾ ಇದ್ದಾನೆ. ಕೊಲೆಗಾರನ್ಗೆ ಜೈಲಲ್ಲೇ ಊಟ? ಕೊಲೆ ಮಾಡಿದ್ ನಾನು, ಅವ್ರ ಜೈಲಿಗೆ ಅಪ್ಪಣ್ಣ ಅಪವಾದ ಹೊರಿಸ್ಕೊಂಡ್ರು ನನ್ಗೋಸ್ಕರ. ನಾನ್ ಬೇಡ, ನಾನೇನು ಕೇಳಿಸ್ಕೊಳ್ಳಲ್ಲ. ಇಷ್ಟೊತ್ತು ನನ್ ಮಗನ್ಗೆ ಶಾಪ ಕೊಟ್ಟ ನಾನು ಯಾವ ದೇವ್ರ ಹತ್ರ ಹೋಗಿ ಕ್ಷಮೆ ಕೇಳಲಿ? ಹೋಗ, ನನ್ ಮುಂದೆ ನಿಲ್ಬೇಡ. ಆಸ್ತಿನ್ ಮಾರ ಆದ್ರು, ಯಾರ್ ಕಾಲಕ್ ಬಿದ್ದಾದ್ರು ಹೋಗಿ ನನ್ ಮಗನ್ ಕರ್ಕೊಂಬ, ಹೋಗ್ ಕರ್ಕೊಂಬ.
ಅಪ್ಪು ಅಪ್ಪ ಅಪ್ಪ ಏನಾಯ್ತಪ್ಪ? ಯಜಮಾನ್ರೆ ಏನಾಯ್ತು? ಅಪ್ಪ ಎದ್ದೇಳಿಪ್ಪ. ಅಪ್ಪ ಯಜಮಾನ್ರೆ ಅಪ್ಪ ಅಪ್ಪ ಯಜಮಾನ್ರೆ ಅಪ್ಪು, ಒಬ್ರು ವಿಸಿಟರ್ ಇದ್ದಾರೆ. ಅಪ್ಪ, ಆಸ್ಪತ್ರೆಯಲ್ಲಿ ಏನಾಯ್ತು ಸ್ವಾಮಿ? ಅವ್ರ ಮನ್ಸು ತಡ್ಕೊಳಲ್ಲ ಅಂತ ಗೊತ್ತಲ್ಲ, ಹೆದರ್ಬೇಡ. ಹರಿ, ಏನಾಯ್ತೆ? ಎಲ್ಲಾರ ಬಗ್ಗೆನೂ ನೀವು ವಿಚಾರಿಸಿದ್ರಿ, ಆದ್ರೆ ನಮ್ಮ ಮಕ್ಕಳ ಬಗ್ಗೆ ಒಂದ್ಸಲನಾದ್ರು ಅವ್ರಿಗೆ ಗೊತ್ತಾ? ಅವ್ರಿಗೆಲ್ಲ ಗೊತ್ತು. ನಿಮ್ಮ ಮಕ್ಕಳಲ್ವಾ, ಅವ್ರು ಏನು ಮಾತಾಡೋಲ್ಲ, ಏನು ಕೇಳೋದು ಇಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಯಾರಿಗೋಸ್ಕರ ಹೀಗ್ ಮಾಡಿದ್ರಿ? ನಮ್ಮ ಮಕ್ಕಳ ಬಗ್ಗೆ ಒಂದ್ಸಲ ಯೋಚನೆ ಮಾಡಿದ್ರ? ಹೇಳಿ, ಯಾಕೆ ಹೀಗ್ ಮಾಡಿದ್ರಿ? ನಾನೊಂದು ಸೀತಾಫಲ ತಿನ್ನಕ್ಕೆ ಹೋದೆ. ಅಷ್ಟರಲ್ಲಿ ಸೀತಾಫಲ ಮೈಸೂರಿಗೆ ಹೋಗಿತ್ತು. ಮೈಸೂರಿಗೆ ಹೋದಾಗ ಮಾವಿನ ಮರದಲ್ಲಿ ಕಾಯಿ ಇತ್ತು. ಮಾವಿನ ಮರದಲ್ಲಿರೋಂಥ ಸೀತಾಫಲನ ನಾನು ತಿನ್ಬೋದಾ ಅಂತ ಕೇಳಿದಾಗ ಅಲ್ಲಿದ್ದವರು ನಾವು ಈ ಊರಿನವರೇ ಅಲ್ಲ ಅಂದ್ಬಿಟ್ರು. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಏನೇ ಬೇಡ, ಇವ್ರ ಜೊತೆಗಿರ್ತಾನೆ. ಸಮಯ ಮುಗೀತು. ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ ಪಕ್ಕ ಇರೋ ಅಪರಾಧಿ ಪರ ವಾದ ಮಾಡ್ತಿರೋ ವಕೀಲರ ಪ್ರಕಾರ ಹಾಜರಿ ಮಾಡಿರೋ ಎವಿಡೆನ್ಸ್ ಪ್ರೂಫ್ ವಿಚಾರಿಸಿ ನೋಡಿದಾಗ ಎದುರು ಪಕ್ಷದ ವಕೀಲರಿಗೆ ಯಾವುದೇ ಮುಖ್ಯವಾದ ಕಾರಣ ಸಿಗದೇ ಇರೋದ್ರಿಂದ ಅಪರಾಧಿಗೆ ಸಮಾಜದಲ್ಲಿರೋ ಮರ್ಯಾದೆನ ವಿಚಾರವಾಗಿ ಇಟ್ಕೊಂಡು ಕೊಲೆಯಾಗಿರೋ ವ್ಯಕ್ತಿಯ ಆರೋಪ ಪಟ್ಟಿಯನ್ನು ಇಟ್ಕೊಂಡು ಪರಿಶೀಲಿಸಿದ ನಂತರ ಅವರು ತುಂಬ ಅಪರಾಧ ಮಾಡಿರೋದ್ರಿಂದ ಸಾಕ್ಷಿ ಆಧಾರಗಳಿಲ್ಲದ ಕಾರಣ ನಿರಪರಾಧಿಯಾದ ಅಪ್ಪುರವರಿಗೆ ಬಿಡುಗಡೆ ಘೋಷಿಸಲಾಗಿದೆ. ನಿರಪರಾಧಿಗೆ 50,000 ರೂಪಾಯಿಗಳನ್ನು ದಂಡ ವಿಧಿಸಿ ಅಪರಾಧಿಗೆ ಕಡಿಮೆ ಶಿಕ್ಷೆಯನ್ನು ವಿಧಿಸಿದ ನಂತರ ಈ ಕೋರ್ಟು ಜಾಮೀನು ನೀಡಲಾಗ್ತಾ ಇದೆ. ಅಪ್ಪ ಬೇಡಪ್ಪ, ಅಳಬೇಡಿಪ್ಪ. ಎಷ್ಟೋ ಆಪತ್ತುಗಳು ಬಂತು, ಬಂದಿದ್ದೆಲ್ಲ ಹಾಗೆ ಹೊರಟೋಯ್ತು, ಅಷ್ಟೇ ತಾನೇ? ನಿನಗೆ ಬೈದೆ, ಶಾಪ ಕೊಟ್ಟೆ. ನಿನ್ ಬಗ್ಗೆ ನಾನು ತಿಳ್ಕೊಳ್ಳೇ ಇಲ್ಲ. ನಾನು ಮಳೆ ಬರುತ್ತೆ ಅಂತ ಅನ್ಕೊಳ್ತಾ ಇದ್ದಾಗ ಮಳೇಲಿ ನೆನೆಸ್ಬಿಟ್ಟೆ. ನನಗೆ ಹಾಗೆ ಅನ್ನಿಸ್ತಾ ಇದೆ, ಅಷ್ಟೇ ಆಗಿತ್ತು.
ಗಣಪತಿ ಆ ಹೋಗಿ ನನ್ನ ಡಿಸ್ಚಾರ್ಜ್ ಮಾಡೋ ಕೆಲಸ ನೋಡು. ಅದು ಏನು ಮಾತಾಡ್ಬೇಡ. ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ? ಹೋಗು. ನಾನ್ ಈಗ್ಲೇ ಇಲ್ಲಿಂದ ಹೋಗ್ಬೇಕು. ಡಾಕ್ಟ್ರು ಬಂದಿದ್ದಾರೆ. ಆಹಾ, ನೀವೀಗ ಹುಷಾರಲ್ವಾ? ಅದು ನೀವ್ ಕೊಟ್ಟಿದ್ ಟ್ರೀಟ್ಮೆಂಟ್ ಇಂದ ಅಲ್ಲ, ನನ್ ಮಗ ವಾಪಸ್ ಬಂದಿದ್ದಕ್ಕೆ. ನಾನ್ ಗುಣ ಆಗಿದ್ದೀನಿ ಅಂದ್ರಲ್ಲ, ನಾನ್ ಹೋಗ್ಬೋದಾ? ಹೋಗ್ಬೇಕಾ? 4-5 ದಿವಸ ಇಲ್ಲೇ ರೆಸ್ಟ್ ಮಾಡ್ಬೇಕು. ಇಲ್ಲಿವರೆಗೂ ನೀವ್ ಹೇಳಿದ್ನ ನಾನ್ ಕೇಳ್ದೆ, ಇನ್ ಮುಂದೆ ನಾನ್ ಹೇಳೋದ್ನ ನೀವ್ ಕೇಳಿ. ಹೌದು ಅಪ್ಪ, ಅವರು ಹೇಳೋದನ್ನ ನೀನ್ ಹೋಗಿದ್ದಕ್ಕೆ ನಾನ್ ಈ ತರ ಆಗಿದ್ದು. ನೀನ್ ಬಂದಲ್ಲ, ಈಗ ನಾನು ಹಳೆ ತರ ಆಗಿದ್ದೀನಿ. ನೀವು ಟ್ರೀಟ್ಮೆಂಟ್ ಮಾಡ್ಲೇಬೇಕು ಅಂದ್ರೆ ಈ ಇಂಜೆಕ್ಷನ್ ಡ್ರಿಪ್ಸು ಎಲ್ಲ ಅಲ್ಲಿ ತಗೊಂಬನ್ನಿ ನನ್ ಮನೆಗೆ. ಎಲ್ಲರೂ ಇಲ್ಲಿಂದ ಹೋಗಿ. ನಾನ್ ನನ್ ಮಗನ್ ಜೊತೆ ತುಂಬಾ ಮಾತಾಡೋದಿದೆ. ಹುಷಾರಾಗಿರಿ. ಅಪ್ಪು, ಅಪ್ಪ ನಿನ್ನ ಹತ್ರ ಒಂದು ಕೇಳಿದ್ರೆ ನೀನ್ ನನ್ಗೋಸ್ಕರ ಮಾಡ್ತೀಯ? ನಾವು ಜೀವನ ಶುರು ಮಾಡಿದ ಜಾಗ ಇದೆಯಲ್ಲ, ಹಳೆಯ ಮಾರ್ಕೆಟು, ನಾನ್ ನಿನ್ ಕೈನ ಇಟ್ಕೊಂಡು ಅಲ್ಲೆಲ್ಲ ಓಡಾಡ್ಬೇಕು. ನನ್ನ ಕರ್ಕೊಂಡೋಗ್ತೀಯಾ?